ಹಲೋ ಫ್ರೆಂಡ್ಸ್, ಇವತ್ತು ನಾವು ಕೀಮಾ ಉಂಡೆ ಮಾಡ್ತಿದ್ದೀವಿ. ನಾಟಿ ಸ್ಟೈಲ್ ಕೀಮಾ ಉಂಡೆ. ಫಸ್ಟು ನಾವು ಕೀಮಾನ ಇನ್ನೊಂದು ಸತಿ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಮಿಕ್ಸಿದಾಗ ಫುಲ್ ಗ್ರೈಂಡ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಉಂಡೆಯಾಗಿ ಕನ್ವರ್ಟ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ಕನ್ವರ್ಟ್ ಮಾಡಬೇಕು ಅದನ್ನು ಉಂಡೆಯಾಗಿ. ನೋಡಿ, ನಮ್ಮ ಕೀಮಾ ಉಂಡೆ ರೆಡಿಯಾಗಿದೆ. ಈಗ ಒಂದು ಪಾತ್ರೆಯಲ್ಲಿ 3 ಅಥವಾ 4 ಕಪ್ಪಷ್ಟು ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳಬೇಕು. ಎಣ್ಣೆ ಕಾದ ಮೇಲೆ ಒಂದಾದ ನಂತರ ಒಂದಾಗಿ ಕೀಮಾ ಉಂಡೆಗಳನ್ನು ಪಾತ್ರೆಯಲ್ಲಿ ಹಾಕಿ. ಈಗ ನೋಡಿ, ನಾವು ಎಲ್ಲ ನಮ್ಮ ಕೀಮಾ ಉಂಡೆಯನ್ನು ಪಾತ್ರೆಯಲ್ಲಿ ಹಾಕಿದ್ದೀವಿ. ಈಗ ಎಲ್ಲ ಉಂಡೆಯನ್ನು ಎಣ್ಣೆಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಕೈಯಾಡಿಸಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಹೇಗೆ ವಿಡಿಯೋದಲ್ಲಿ ಕೈಯಾಡಿಸೋದನ್ನು ತೋರಿಸ್ತಾ ಇದ್ದೇವೋ ಹಾಗೆಯೇ ನೀವು ಸಹ ಕೈಯಾಡಿಸಬೇಕು. ನೋಡಿ, ಇದೇ ರೀತಿ. ಸ್ವಲ್ಪ ಹೊತ್ತು ಅದನ್ನು ಕಾಯಿಸಿ 2 ನಿಮಿಷದ ನಂತರ ನೀರು ಹಾಕಬೇಕು. 2 ಕಪ್ಪುಗಳದ್ದು ಮುಚ್ಚಬೇಕು. ಈಗ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಬಟ್ಲ ಒಣ ಕೊಬ್ಬರಿಯನ್ನು ಹಾಕಬೇಕು. ಈಗ ಉಂಡೆ ಕುದ್ದಿದೆ. ಆ ಮಿಕ್ಸಿ ಜಾರಲ್ಲಿ ಒಂದು ಫುಲ್ ಬೆಳ್ಳುಳ್ಳಿಯನ್ನು ಹಾಕಬೇಕು ಮತ್ತು ಈಗ ಆ ಜಾರಲ್ಲಿ ಶುಂಠಿಯನ್ನು ಹಾಕಬೇಕು. ಆ ಜಾರಲ್ಲಿ ಕೊತ್ತಂಬರಿಯನ್ನು ಹಾಕಬೇಕು. ಕೊತ್ತಂಬರಿ ಹಾಕಿದ ನಂತರ ಆ ಜಾರಲ್ಲಿ ಚಕ್ಕೆ ಮತ್ತು 4 ಲವಂಗವನ್ನು ಹಾಕಬೇಕು. ನೋಡಿ, ಈಗ ಇದನ್ನು ರುಬ್ಬಿಕೊಳ್ಳೋಣ. ರುಬ್ಬಿದ ನಂತರ ಮಸಾಲೆಯು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಈಗ ಈ ಮಸಾಲೆಯನ್ನು ಉಂಡೆಯ ಪಾತ್ರೆಯಲ್ಲಿ ಹಾಕಬೇಕು. ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಈಗ ಇದಕ್ಕೆ ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಈಗ ಸ್ವಲ್ಪ ಅರಿಶಿಣವನ್ನು ಹಾಕೋಬೇಕು. ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲವನ್ನು ಹಾಕಿಕೊಳ್ಳಬೇಕು. ಈಗ ಇದರೊಳಗೆ ಸ್ವಲ್ಪ ಚಿಕನ್ ಮಸಾಲ ಹಾಕಬೇಕು. ಇದನ್ನು ಮಿಕ್ಸ್ ಮಾಡಿ 2 ನಿಮಿಷಗಳ ಕಾಲಕ್ಕಾಗಿ ಕುದಿಯಲು ಬಿಡಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಕುದಿಯಲು ಬಿಡಬೇಕು. ನೋಡಿ, ನಮ್ಮ ಕೀಮಾ ತೋರಿಸ್ತಿದ್ದೇವೆ. ನೌ ಇಟ್ಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು.